ಚಕ್ಕೆ ಎಣ್ಣೆ ಆಮೇಲೆ ಈಗ ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಹಾಕೋಣ. ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟು ಮಾಡ್ಕೊಂಡ್ಮೇಲೆ ಹೇಳಿ 3 kg ಚಿಕನ್ನು, 3 ಕೈ ಉಪ್ಪು, 3, 4, 5, 5, 6, 7 ಈಗ ಎಷ್ಟು ಹಾಕ್ಕೊಳ್ಳಿ ಸಾಕು. 3 kg ಚಿಕನ್ಗೆ 8 kg ಬಿರಿಯಾನಿ. ಓಕೆ, ಈಗ ಚಿಕನ್ ಹಾಕಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈರುಳ್ಳಿನೂ ಚೆನ್ನಾಗಿ ಫ್ರೈ ಮಾಡಬೇಕು. ಬಿರಿಯಾನಿ ಆಯಿತು ನೋಡಿ. ಎಷ್ಟು ಕ್ಲೀನಾಗಿ ಆಡಿಸ್ಬೇಕು, ಫ್ರೈ ಆಡಿಸ್ಬೇಕು. ಚೆನ್ನಾಗಿ ಫ್ರೈ ಆಗಬೇಕು, ಕಾವು ಕಮ್ಮಿ ಮಡಿಕೋಬೇಕು ನೋಡಿ. ಶುಂಠಿ, ಬೆಳ್ಳುಳ್ಳಿ ಪೇಸ್ಟು, ಅರಿಶಿನ ಎಲ್ಲ ಹಾಕಿ ಕಲೀಲಿ ಬಿಡು. ಈಗ ಯೂಟ್ಯೂಬ್ ನೋಡಿ ಕಲಿತಾರೆ. ಇಲ್ಲೇನು ಕಲಿತಾರೆ ಬಾಬಾ, ಯಾರೋ ಯೂಟ್ಯೂಬಲ್ಲಿ ನೋಡೋದು. ನೋಡಿ, ಗರಂ ಮಸಾಲ ಹಾಕ್ತಾ ಇದ್ದೀನಿ. ಅಂತ ಇದೆಯಾ? ಇದೇ ಗರಂ ಮಸಾಲ. ಇದು ಖಾರದ ಪುಡಿ. ಇವೆಲ್ಲ ಕ್ಲೀನಾಗಿ ಮಾಡೋದು ಕಲ್ತ್ಕೊಂಡ್ಬಿಟ್ರೆ ಹೋಟ್ಲು ಮಾಡ್ಬಿಡೋದು ಬೆಳಗ್ಗೆಗೆ. ಖಾರ ಮಸಾಲೆ, ಚಟ್ನಿ, ಮೆಣಸಿನ್ಕಾಯಿ ರುಬ್ಬಿರೋದು ಖಾರ ಹಾಕಿದ್ದೀವಿ. ಇವಾಗ ನೋಡಿ ಹಂಗೆ ಗ್ರೀನ್ ಕಲರ್ ಬರ್ತದೆ. ಪಾಲಕು, ಮೆಂತ್ಯ ಇವೆಲ್ಲ ಹಾಕಿ ರುಬ್ಬಿರ್ತೀವಿ. ಫ್ಲೇವರ್ ಬರ್ತದೆ. ಆಯಿತಾ? ಫ್ಲೇವರ್ ಬರ್ಬೇಕಂದ್ರೆ ಪಾಲಕು, ಮೆಂತ್ಯ ಎಲ್ಲ ಹಾಕಿ ಮಿಕ್ಸ್ ಮಾಡಬೇಕು. ಆಮೇಲೆ ಮೊಸರು ಹಾಕಿರೋದು ಮೊದಲಾಗಿದ್ದೀನಿ. ಮೊಸರು ಹಾಕಿದ್ದೀನಿ ಅರ್ಧ ಲೀಟ್ರು. ಆಯಿತಾ? ಓಕೆ.